ಬಹಳ ಇಷ್ಟಪಟ್ಟು ಕಟ್ಟಿದಂಥ ಮನೆಯಲ್ಲಿ ಪಾಪ ಆಕೆ ಬಾಳ್ವೆನೇ ಮಾಡಲಿಲ್ಲ. ಯಾರು ಗೊತ್ತಾ? ಬನ್ನಿ ಸ್ನೇಹಿತರೆ, ಇವತ್ತೊಂದು ಪುಟ್ಟ ಕಥೆಯನ್ನು ಮತ್ತು ಮನಮಿಡಿಯುವಂಥ ಕಥೆಯನ್ನು ಆಲಿಸೋಣ. ಕಥೆಯ ಶೀರ್ಷಿಕೆ ಮನೆ ಕಟ್ಟಿ ನೋಡು. ಊರೆಲ್ಲ ಅದೇ ಸುದ್ದಿ. ಟೈಲರ್ ಸಾವಿತ್ರಿ ತೀರೋದ್ಲಂತೆ, ಟೈಲರ್ ಸಾವಿತ್ರಿ ತೀರೋದ್ಲಂತೆ. ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಸಾವಿತ್ರಿ ಈ ಊರಿಗೆ ಸೊಸೆಯಾಗಿ ಸುಮಾರು 25 ವರ್ಷಗಳ ಹಿಂದೆ ನಂಜೇಗೌಡನ ಮಡದಿಯಾಗಿ ತುಂಬಿದ ಮನೆಗೆ ಬಂದಿದ್ದಳು. ಕೃಷ್ಣೇಗೌಡರು ಊರಿನಲ್ಲಿ ದೊಡ್ಡ ಕುಲ, ಸಾಕಷ್ಟು ಜಮೀನು, ಮನೆ ಮತ್ತು ಖಾಲಿ ಜಾಗಗಳನ್ನು ಹೊಂದಿದ್ದ ಶ್ರೀಮಂತ. ಅಂತಹ ದೊಡ್ಡ ಕುಟುಂಬಕ್ಕೆ ಮೂರನೇ ಮತ್ತು ಕಡೆಯ ಸೊಸೆಯಾಗಿ ಬಂದವಳೇ ಸಾವಿತ್ರಿ. ಕೂಡು ಕುಟುಂಬದ ಒಳಜಗಳಗಳಿಂದ ಬೇಸತ್ತು ಮಾವ ಕೃಷ್ಣೇಗೌಡರು ಆಸ್ತಿಯನ್ನು 3 ಮಕ್ಕಳಿಗೂ ಸಮನಾಗಿ ಪಾಲು ಮಾಡಿಬಿಟ್ಟು ತಾವು ಬದುಕಿರುವವರೆಗೂ ಇದೇ ಮನೆಯಲ್ಲಿ ದೊಡ್ಡ ಮಗನ ಜೊತೆ ಇರುವುದಾಗಿ ಹೇಳಿದರು. ಸಾವಿತ್ರಿಯ ಗಂಡ ನಂಜೇಗೌಡ ಬಹಳ ಸಾಧು ಸ್ವಭಾವದ ವ್ಯಕ್ತಿ. ಜೊತೆಗೆ ಉಡಾಳ, ಮೈಮುರಿದು ದುಡಿಮೆ ಮಾಡಲು ತಯಾರಿಲ್ಲ. ಹೀಗಾಗಿ ಅವನ ಪಾಲಿನ ಜಮೀನು ಬೇರೆಯವರಿಗೆ ಗುತ್ತಿಗೆ ಕೊಟ್ಟು ಕೊನೆಗೆ ಅವರು ಮೋಸ ಮಾಡಿ ಇದ್ದ ಜಮೀನೂ ಹೋಗಿತ್ತು. ಊರ ಹೊರಗೆ ಇವರಿಗೆಂದು ಒಂದು ಖಾಲಿ ಜಾಗವನ್ನು ಕೊಟ್ಟಿದ್ದರು. ಅಲ್ಲಿ ಮನೆ ಕಟ್ಟಿಕೊಂಡು ಹೋದರೆ ತೀರಾ ಊರಾಚೆ ಆಗ್ಬಿಡುತ್ತೆ, ಮುಂದೆ ಎಂದಾದರೂ ಕಟ್ಟಿಕೊಳ್ಳುವ ಎಂದು ಊರಿನಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ಇರುತ್ತಿದ್ದರು. ಇತ್ತ ಜಮೀನು ಕೈಕೊಟ್ಟ ನಂತರ ಊಟಕ್ಕೆ ಕಷ್ಟ ಎದುರಾದಾಗ ಅಲ್ಪ ಸ್ವಲ್ಪ ಟೈಲರಿಂಗ್ ಕಲಿತಿದ್ದ ಸಾವಿತ್ರಿ ಸಾಲ ಮಾಡಿ ಒಂದು ಹೊಲಿಗೆ ಮಿಷಿನ್ ತೆಗೆದುಕೊಂಡು ನಿಧಾನವಾಗಿ ಅವರಿವರ ಬಟ್ಟೆ ಹೊಲಿಯತೊಡಗಿದಳು. ಮೊದಮೊದಲು ಅಷ್ಟು ಗಿರಾಕಿಗಳು ಬರದೇ ಇದ್ದರೂ ದಿನ ಕಳೆದಂತೆ ಇವಳು ಹೊಲಿದ ಬಟ್ಟೆಗಳು ಜನರ ಮೆಚ್ಚುಗೆ ಗಳಿಸಿತು. ಹೀಗಾಗಿ ಊರಿನ ಎಲ್ಲ ಜನರು ಅಲ್ಲದೆ ಕೆಲವೊಮ್ಮೆ ಅಕ್ಕಪಕ್ಕದ ಊರಿನ ಜನರೂ ಕೂಡ ಸಾವಿತ್ರಿ ಬಳಿ ಬಟ್ಟೆ ಹೊಲಿಸುತ್ತಿದ್ದರು. ಹೀಗೆ ಸಾವಿತ್ರಿ ಟೈಲರ್ ಸಾವಿತ್ರಿಯಾದಳು. ಹೋದ ವರ್ಷ ಅವಳ ಗಂಡ ನಂಜೇಗೌಡ ತೀರಿಕೊಂಡ ನಂತರ ಒಂಟಿಯಾಗಿ ಟೈಲರಿಂಗ್ ಮಾಡಿಕೊಳ್ಳುತ್ತಾ ಜೀವನ ನಡೆಸುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ಊರಾಚೆ ಇರುವ ತಮ್ಮ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಹೋಗಬೇಕು ಎನಿಸಿತು. ತಾನು ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಸಣ್ಣದಾದ ಮನೆಯೊಂದನ್ನು ಕಟ್ಟಿಕೊಂಡು ಈಗ ತಾನೇ ಒಂದು ವಾರದಿಂದ ಅಲ್ಲಿರಲು ಹೋಗಿದ್ದಳು. ಪಾಪ ಎಷ್ಟು ಖುಷಿಯಾಗಿದ್ದಳು. ಹೊಸ ಮನೆ ಗೃಹ ಪ್ರವೇಶ ಮಾಡಿ ವಾರ ಇಲ್ಲ ತೀರಿ ಹೋದಳು. ಇನ್ನಷ್ಟು ದಿನ ಬದುಕಿ ಬಾಳಬೇಕಿತ್ತು ಸ್ವಂತ ಮನೆಯಲ್ಲಿ. ಆದರೆ ವಿಧಿ ಬರಹವೇ ಬೇರೆಯಾಗಿತ್ತು ಪಾಪ. ನೋಡಿದ್ರ ಸ್ನೇಹಿತರೆ, ಸಾವಿತ್ರಿಯಂತಹ ಗಟ್ಟಿಗಿತ್ತಿಯರು ಮತ್ತು ಆತ್ಮವಿಶ್ವಾಸದಿಂದ ಬಾಳ್ತಕ್ಕಂತಹ ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ನಡುವೆ ಇರ್ತಾರೆ. ಅವರೆಲ್ಲರ ಜೀವನ ನಮಗೆ ಒಂದು ಪಾಠ ಮತ್ತು ನಾವು ಕಲಿಯೋದಕ್ಕೆ ಎಷ್ಟೋ ಸಹಾಯ ಆಗುತ್ತೆ. ಹೇಗಿತ್ತು ಈ ಕತೆ? ದಯವಿಟ್ಟು ತಿಳಿಸಿ. ನಾನು ಅನಿತಾ. ನಮಸ್ತೆ.